ಪಂಚಗವ್ಯ ಪ್ರೋಕ್ಷಣ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಗೋಮೂತ್ರ, ಗೋಮಯಾದಿಗಳನ್ನ ಸಂಪ್ರೋಕ್ಷಣೆಯನ್ನ ಮಾಡಿ. ಪಾಯ ಪೂಜೆ ಅಂತ ಏನ್ ಕರೀತಿರಲ್ಲ, ಬ್ರಹ್ಮಭಾಗದಿಂದ ಪ್ರಾರಂಭ ಆಗಬೇಕು. ಒಂದು ಕಟ್ಟಡವನ್ನ ಹೇಗೆ ಸರಿಯಾದ ರೀತಿಯಲ್ಲಿ ಗಾಳಿ, ಬೆಳಕು, ಮನೆಯಲ್ಲಿರುವಂತವರ ಆರೋಗ್ಯ ಹೇಗೆ ವೃದ್ಧಿ ಆಗಬೇಕು, ಗೃಹ ನಿರ್ಮಾಣ ಮಾಡುವಂಥದ್ದನ್ನ ನಾವು ವಾಸ್ತು ಅಂತ ನಾವು ಕರೀತೀವಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಹ. ವಾಸ್ತು ಪುರುಷಾಯ ವಿದ್ಮಹೆ ಕ್ಷೇಮಂಕರಾಯ ಧೀಮಹಿ ತನ್ನೋ ವಾಸ್ತು ಪ್ರಚೋದಯಾತ್. ಆರಾಧ್ಯ ದೈವನಾಗಿರುವಂಥ ಮಲೆ ಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ, ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ವಾಸ್ತುವಿಜ್ಞಾನ ಚಾನಲ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧುದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ರಿ? ಎಲ್ಲ ಚೆನ್ನಾಗಿದ್ರಿ ಅಂತ ನಾನು ಭಾವಿಸ್ತೇನೆ. ಜೊತೆಗೆ ನಮ್ಮ ಇಡೀ ವಾಸ್ತು ವಿಜ್ಞಾನ ಕಾರ್ಯಕ್ರಮದ ಮೂಲ ಉದ್ದೇಶ, ನಾನು ಯಾವಾಗಲೂ ಹೇಳ್ತೀನಿ, ಐ ಆಮ್ ಎ ಸಿಂಗಲ್ ಪರ್ಸನ್. ನಾನು ಒಬ್ಬನೇ. ನಾನು ಇಡೀ ಕರ್ನಾಟಕ ಅಥವಾ ಇಡೀ ದೇಶಕ್ಕೆ ಹೋಗ್ಬಿಟ್ಟು ನಾನು ವಾಸ್ತು ಕರೆಕ್ಷನ್ ಮಾಡ್ತೀನಿ ಅನ್ನುವಂಥದ್ದೆಲ್ಲ ಸುಳ್ಳು. ಅದೆಲ್ಲ ಆಗಲ್ಲ. ಹಬ್ಬ ಅಂದರೆ ನನಗೆ ಒಂದು ದಿನದಲ್ಲಿ 3 ಜನ 4 ಜನ ನೋಡ್ಬೋದು. ಅದರಲ್ಲೂ ಕೂಡ ವಾರದಲ್ಲಿ 2 ದಿನ, ಬೇರೆ ದಿನ ನಂದು ಬೇರೆ ಬೇರೆ ಕನ್ಸಲ್ಟೇಷನ್ನು, ಕ್ಲಾಸಸ್ ಇರುತ್ತೆ. ನನ್ನ ಉದ್ದೇಶ, ನಾನು ಸರಿಯಾದ ಕ್ರಮದಲ್ಲಿ ನಾನು ಶಾಸ್ತ್ರವನ್ನು ಹೇಳಿಕೊಡ್ಬೇಕು. ನೋಡಿ, ನಾವು ಮಹಾರಾಜ ಸಂಸ್ಕೃತ ಪಾಠಶಾಲೆಗಳಲ್ಲೆಲ್ಲ ಅಧ್ಯಯನ ಮಾಡುವಾಗ ಅಲ್ಲೊಂದು 3 ವರ್ಷ ಪ್ರವರ, 2 ವರ್ಷ ಪ್ರವೀಣ, ಅದಾದಮೇಲೆ ಜ್ಯೋತಿಷ್ಯದಲ್ಲಿ MA ಮಾಡುವಂಥದ್ದು, ಸಂಸ್ಕೃತದಲ್ಲಿ MA ಮಾಡಿರುವಂಥದ್ದು, ಮತ್ತು ಅನೇಕ ನಮ್ಮ ಯೂನಿವರ್ಸಿಟಿಗಳಲ್ಲಿ ಬೋರ್ಡ್ ಆಫ್ ಸ್ಟಡಿ ಮೆಂಬರ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು, BOS ಮೆಂಬರ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು, ಈ ಪುಸ್ತಕ ತಯಾರಿಗಳು ಹೇಗಾಗತ್ತೆ, ಒಂದು ಸಿಲೆಬಸ್ ಹೇಗೆ ರೆಡಿ ಆಗುತ್ತೆ, ಶಾಸ್ತ್ರ ಹೇಗಿರುತ್ತೆ. ನೋಡಿ, ನಾವು ಯಾವಾಗಲೂ ಏನು ಹೇಳ್ತೀವಿ, ನಾವು ಎಷ್ಟೇ ವಿಷಯಗಳನ್ನು ನನ್ನ ಅನುಭವ ಅಥವಾ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೋದು, ಆದರೆ ಶಾಸ್ತ್ರಸಮ್ಮತ ಅದಕ್ಕೊಂದು ಆಧಾರ ಅಂತ ಇರಬೇಕು. ಅದರ ಪ್ರಕಾರ ನಾವು ಅಧ್ಯಯನ ಮಾಡ್ತಾ ಬಂದಾಗ ನಮಗೆ ಅನೇಕ ಸೀಕ್ರೆಟ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ನಾನು ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಶಾಸ್ತ್ರಸಮ್ಮತವಾಗಿ ಅದನ್ನು ಹೆಚ್ಚೆಚ್ಚು ನಿಮಗೆ ತಿಳಿಸ್ತೀನಿ. ಯಾಕೆಂದರೆ ನೀವು ಕೂಡ ಅದನ್ನು ಕಲೀಲಿ, ನೀವು ಕೂಡ ಅದನ್ನು ತಿಳಿಲಿ, ನೀವು ಕೂಡ ಅದನ್ನು ಅಭ್ಯಾಸ ಮಾಡಲಿ. ಜೊತೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ನಿಮಗೆ ಗೊತ್ತಾಗಲಿ ಅನ್ನುವಂಥದ್ದೇ ನಮ್ಮ ವಾಸ್ತು ವಿಜ್ಞಾನದ ಬಹಳ ಮುಖ್ಯವಾದ ಕ್ರಮ. ಅದಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಬೇಸಿಕ್ ಮೆಡಿಸಿನ್ ಬಗ್ಗೆ, ಒಂದು ಹೊಟ್ಟೆ ನೋವು, ಒಂದು ತಲೆನೋವು, ಒಂದು ಜ್ವರದ ಬಗ್ಗೆ ನಾಲೆಡ್ಜ್ ಇರಬೇಕು. ಒಂದು ಆಹಾರ ತಿನ್ನುವಾಗ ಒಂದಷ್ಟು ಆಯುರ್ವೇದಗಳ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಒಂದು ಮನೆ ಕಟ್ಟುವಾಗ ಒಂದಷ್ಟು ವಾಸ್ತು ವಿಷಯಗಳ ಬಗ್ಗೆ ನಿಮಗೆ ಪರಿಜ್ಞಾನ ಇರಬೇಕು. ಅದರಿಂದ ಶಾಸ್ತ್ರ ಪ್ರಚಾರವೇ ನಮ್ಮ ಮೂಲ ಉದ್ದೇಶ ಅಂತ ಹೇಳ್ತಾ, ನೀವು ಕೂಡ ಇದನ್ನ ತಿಳ್ಕೊಳ್ಳಿ ಅನ್ನುವಂಥದ್ದು. ಅದಕ್ಕೆ ಯಾವ ಸೀಕ್ರೆಟ್ಗಳನ್ನು ನನ್ನ ಪ್ರೋಗ್ರಾಮ್ಗಳಲ್ಲಿ ಇಟ್ಕೊಳ್ಳೋದಿಲ್ಲ, ಎಲ್ಲವನ್ನ ನಿಮಗೆ ಕಲಿಸ್ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ. ನೋಡಿ, ಇವತ್ತು ನಾನು ನಿಮಗೆ ಪಾಯ ಪೂಜೆ ಅಂತ ಹಾಡು ಭಾಷೆಯಲ್ಲಿ ನಾವು ಕರಿತೀವಿ. ಗುರುಗಳೇ, ಪಾಯ ಪೂಜೆ ಮಾಡಿಸ್ಬೇಕು, ಭೂಮಿ ಪೂಜೆ ಮಾಡಬೇಕು ನಾವು ಅಂತ ಕರಿತೀವಿ. ಹಾಗಾದ್ರೆ ಇದು ಏನಿದು ಪಾಯ ಪೂಜೆ ಅಂದ್ರೆ ಏನು, ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಸಂಚಿಕೆಯಲ್ಲಿ. ಅದ್ರ ಜೊತೆಗೆ ಮುಖ್ಯವಾಗಿ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಮೊದಲನೇದಾಗಿ ನಾವು ಮಾಡಬೇಕಾಗಿರುವಂಥದ್ದು, ಒಂದು ಭೂಮಿ ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನಿಮ್ದೊಂದು ನಿವೇಶನ ಇರ್ತದೆ. ಪೂರ್ವ, ಉತ್ತರ, ದಕ್ಷಿಣ ಮತ್ತು ಪಶ್ಚಿಮ. ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ ಏನಂದ್ರೆ, ಈ ಜಾಗವನ್ನ ಭೂಶುದ್ಧಿ ಮಾಡ್ಕೋಬೇಕು. ಕೆಲವು ಸರಿ ನಾವೇನ್ ಮಾಡ್ತೀವಿ ಅಂದ್ರೆ, ನಿಮಗೆ ಸ್ವಲ್ಪ ಟೈಮ್ ಇದ್ರೆ ಈ ಜಾಗ ತುಂಬಾ ಉತ್ಬಿಡ್ಬೇಕು. ಉತ್ಬಿಟ್ಟು ಇಲ್ಲಿ ಒಂದಷ್ಟು ನವಧಾನ್ಯಗಳನ್ನ ಹಾಕಬೇಕು. ಆ ನವಧಾನ್ಯಗಳನ್ನ ಹಾಕ್ತಂತ ಸಂದರ್ಭದಲ್ಲಿ ಒಂದು ವಾರದ ನಂತರ, ಒಂದು 10 days ನಂತರ ಅದರ ಚಿಗುರು ಎಷ್ಟು ಚೆನ್ನಾಗಿ ಬರುತ್ತೆ, ಅದು ಎಷ್ಟು ಪರ್ಸೆಂಟೇಜ್ ಬರುತ್ತೆ, ಯಾವ್ಯಾವ ಭಾಗದಲ್ಲಿ ಜಾಸ್ತಿ ಇದೆ, ಯಾವ್ಯಾವ ಕಮ್ಮಿ ಇದೆ ಅಂತ ನೋಡ್ಕೊಂಡಾಗ ನಿಮಗೆ ಈ ಜಾಗದಲ್ಲಿ ಏನಾದ್ರು ದೋಷಗಳಿದೆಯಾ ಅನ್ನುವಂಥದ್ದು ಮೊದಲನೇದಾಗಿ ಗೊತ್ತಾಗುತ್ತೆ. ಅಂದ್ರೆ ಆ ಜಾಗದಲ್ಲಿ ನಾವು ಕಟ್ಲಿಕ್ಕಿಂತ ಮುಂಚೆ, ಗೃಹ ನಿರ್ಮಾಣ ಮಾಡುವಂತ ಮುಂಚೆ ಈ ತರದ ಒಂದು ಪ್ರೊಸೀಜರ್ ಕೂಡ ನೀವು ಮಾಡ್ಬೋದು. ಇನ್ನು ಬೇರೆ ಬೇರೆ ರೀತಿ ಕೂಡ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ.
ಅದಾದ ಮೇಲೆ ಈ ಜಾಗದಲ್ಲಿ ನಾವೇನ್ ಮಾಡಬೇಕು, ಗೋ ಪೂಜೆಯನ್ನ ಮಾಡ್ಬೇಕಾಗ್ತದೆ. ಗೋ ಪೂಜೆ ಅನ್ನೋದಕ್ಕಿಂತ ಹೆಚ್ಚಾಗಿ ಸಪ್ತಶುದ್ಧಿ ಅಂತ ಹೇಳ್ತಾರೆ, 7 ರೀತಿಯ ಶುದ್ಧಿ. ಇಲ್ಲಿರುವಂತ ಈ ಜಾಗದಲ್ಲಿ ಒಂದು ಹಳ್ಳವನ್ನ ತೆಗೆಯುವಂಥದ್ದು, ಹಳ್ಳದ ಮಣ್ಣನ್ನ ಹೊರಗಡೆ ಹಾಕುವಂಥದ್ದು, ಅದಾದ್ಮೇಲೆ ಅಲ್ಲಿಗೆ ಹೊಸ ಮಣ್ಣನ್ನ ಶಂಕುಸ್ಥಾಪನೆ ಆದ್ಮೇಲೆ ಫಿಲ್ ಮಾಡುವಂಥದ್ದು, ಪಂಚಗವ್ಯ ಪ್ರೋಕ್ಷಣ, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಗೋಮೂತ್ರ, ಗೋಮಯಾದಿಗಳನ್ನ ಮಿಕ್ಸ್ ಮಾಡಿ ಈ ಎಲ್ಲ ಜಾಗಗಳಿಗೆ ಮುಂಚಿತವಾಗಿ ಭೂಮಿ ಪೂಜೆ ಮಾಡಕ್ಕಿಂತ ಮುಂಚೆ ಸಂಪ್ರೋಕ್ಷಣೆಯನ್ನ ಮಾಡ್ಬೇಕಂತೆ. ಅದಾದ್ಮೇಲೆ ಒಂದು ಅಳತೆಯನ್ನ ನಿರ್ಣಯ ಮಾಡ್ಕೋಬೇಕು ನಾವು. ಏನ್ ಅಳತೆ? ಇದೊಂದು ಸೈಟ್, ಈ ಸೈಟ್ ಅಲ್ಲಿ ನನ್ನ ಬಿಲ್ಟಪ್ ಏರಿಯಾ, ನಾನು ಇಷ್ಟರಲ್ಲಿ ಮನೆ ಕಟ್ತೀನಪ್ಪ, ಸುತ್ತ ಗಾಳಿ ಬೆಳಕೆಲ್ಲ ಬಿಟ್ಬಿಟ್ಟು ಮನೆ ಕಟ್ತೀನಿ ಅಂತೇಳಿ ಒಂದು ಚೌಕಾಕಾರದ ಆಯವನ್ನ ನಾವು ನಿರ್ಣಯ ಮಾಡ್ಕೋಬೇಕು. ಈ ಆಯವನ್ನ ನಿರ್ಣಯ ಮಾಡ್ಕೊಂಡ್ಮೇಲೆ ಈ ಜಾಗದ ಬ್ರಹ್ಮಸ್ಥಾನವನ್ನ ನಿರ್ಣಯ ಮಾಡ್ಕೋಬೇಕು. ಈ ಬ್ರಹ್ಮಸ್ಥಾನದಲ್ಲಿ ನಾವು ಭೂಶುದ್ಧಿಯನ್ನ ಮಾಡ್ಬೇಕಾಗ್ತದೆ. ಅಂದ್ರೆ ಪಾಯ ಪೂಜೆ ಅಂತ ಏನ್ ಕರಿತಿರಲ್ಲ, ಅದರ ಕೆಲಸ ಎಲ್ಲಿಂದ ಪ್ರಾರಂಭ ಆಗಬೇಕು? ಈ ಬ್ರಹ್ಮ ಭಾಗದಿಂದ ಪ್ರಾರಂಭ ಆಗಬೇಕು. ಇಲ್ಲಿ ಪೂಜೆ ಮಾಡ್ಬೇಕು. ನೀವು ಒಂದು ಹಳ್ಳವನ್ನ ತೆಗೆದು ಅದಕ್ಕೆ ಕೆಲವು ಶಂಕುಸ್ಥಾಪನಾದಿಗಳನ್ನು ಮಾಡಿ ಸಪ್ತ ಧಾನ್ಯಗಳನ್ನ ಹಾಕಬೇಕು ಅಂತ ಹೇಳುತ್ತೆ. ಸಪ್ತಶುದ್ಧಿ, ಸಪ್ತ ಧಾನ್ಯಗಳು, ಪಂಚ ಪಲ್ಲವಗಳು, ಪಂಚ ತೊಗಟೆಗಳು, ಈ ರೀತಿಯಾಗಿ ಆ ಜಾಗದಲ್ಲಿ ಹಾಕಿ ಶಂಕುಸ್ಥಾಪನಾದಿಗಳನ್ನ ಮಾಡಿ ಈ ಜಾಗವನ್ನ ಶುದ್ಧಿ ಮಾಡಬೇಕು. ಭೂಮಿ ಪೂಜೆಯನ್ನ ಇಲ್ಲಿ ಮಾಡಬೇಕು, ಬ್ರಹ್ಮಸ್ಥಾನದಲ್ಲಿ ಮಾಡಬೇಕು. ಅದಾದ ಮೇಲೆ ಅವತ್ತಿನ ದಿನ ನಿಮ್ಮ ಇಡೀ ಸೈಟಿನ ಒಳಭಾಗದಲ್ಲಿ ಗಂಡ ಮತ್ತು ಹೆಂಡತಿ ಇಬ್ರು ಸೇರಿ ಬಂದಿರುವಂತ ಎಲ್ಲ ಕರ್ತೃಗಳಿಗೆ ಜೊತೆಗೆ ಗೆಸ್ಟ್ಗಳಿಗೆ ಈ ಒಳಭಾಗದಲ್ಲಿ, ಸೈಟಿನ ಒಳಭಾಗದಲ್ಲಿ ನೀವು ಊಟಕ್ಕೆ ಹಾಕಬೇಕು. ಹೊರಗಡೆ ಶಾಮಿಯಾನ ನೋಡಿ ಏನಾಗ್ಬಿಡುತ್ತೆ, ಇಲ್ಲೊಂದು ಸೈಟ್ ಇರುತ್ತೆ, ಇಲ್ಲೊಂದು ಸೈಟ್ ಇರುತ್ತೆ. ನಿಮ್ಮ ಜಾಗ ಇರೋದಿಲ್ಲಿ, ಊಟಕ್ಕೆ ಹಾಕ್ತಿರೋದಿಲ್ಲಿ ಶಾಮಿಯಾನ ಹಾಕ್ಬಿಟ್ಟು. ಅವಾಗ ಏನಾಯ್ತು, ಅವ್ರಿಗೂ ಬೇಗ ಮನೆ ಕಟ್ಟುವಂತ ಯೋಗ ಬರುತ್ತೆ, ಅಥವಾ ಅವ್ರಿಗೆ ನಿಮ್ಮ ಎಲ್ಲ ಫಲಗಳು ಪ್ರಾಪ್ತಿ ಆಗುತ್ತೆ. ಅದರಿಂದ ಯಾವಾಗ್ಲೂ ನಿಮ್ಮ ಸೈಟಿನ ಒಳಭಾಗದಲ್ಲಿ ಭೂಮಿ ಪೂಜೆ ಮಾಡುವಂತ ಜಾಗದಲ್ಲಿ ಅವ್ರಿಗೆ ಊಟವನ್ನ ಹಾಕ್ಬೇಕು. ಇವತ್ತಿನ ದಿನದಲ್ಲಿ ನಾವೇನ್ ಮಾಡ್ಬಿಡ್ತೀವಿ ಅಂತಂದ್ರೆ, ಮನೆ ಕೆಲಸ ಲೇಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ಅವತ್ತಿನ ದಿನದಿಂದನೇ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ಬೋರ್ ಹಾಕ್ಸ್ಬಿಟ್ಟಿರ್ತೀವಿ ನಾವು. ಆದ್ರೆ ಆಸ್ ಪರ್ ಶಾಸ್ತ್ರ ನಾವು ಭೂಮಿ ಪೂಜೆಯನ್ನ ಮಾಡಿದ ಮೇಲೆ ಈ ಕರ್ಣರೇಖೆಯನ್ನ ಅವಾಯ್ಡ್ ಮಾಡಬೇಕು. ಈ ಕರ್ಣರೇಖೆಯನ್ನ ಅವಾಯ್ಡ್ ಮಾಡಿ ನಾವು ಬೋರ್ ಅನ್ನ ಹಾಕಿಸ್ಬೇಕಾಗ್ತದೆ. ಈ ಬೋರ್ ಹಾಕ್ಸಕ್ಕಿಂತ ಮುಂಚೆ ಒಂದು ಪೂಜೆ ಇದೆ. ಏನು? ಇಲ್ಲಿ ಭೂಮಿ ಪೂಜೆ ಆಯ್ತು. ಈ ಭೂಮಿ ಪೂಜೆ ಆದ್ಮೇಲೆ ಮತ್ತೆ ಈಶಾನ್ಯಕ್ಕೆ ಬರ್ಬೇಕು, ನಾರ್ತ್ ಈಸ್ಟ್ ಕಾರ್ನರ್ಗೆ ಬರ್ಬೇಕು. ನಾರ್ತ್ ಈಸ್ಟ್ ಕಾರ್ನರ್ ಬಂದು ಸಲಕರಣೆಗಳು, ಯಾವ ಸಲಕರಣೆಗಳು, ಯಾವೆಲ್ಲ ವಸ್ತುಗಳಿಂದ ನಾವು ಮನೇನ ಕಟ್ಲಿಕ್ಕೆ ಪ್ರಾರಂಭ ಮಾಡ್ತೀವೋ, ಇಟ್ಟಿಗೆ ಇರ್ಬೋದು, ಆರೆ, ಗುದ್ಲಿ, ಎಲ್ಲವನ್ನ ಈ ಜಾಗದಲ್ಲಿಟ್ಟು ಪೂಜೆಯನ್ನ ಮಾಡಬೇಕು. ಪೂಜೆ ಮಾಡಿ ಅಲ್ಲಿ ಬಂದಿರುವಂತಹ ಮೇಸ್ತ್ರಿ ಅಥವಾ ಇಂಜಿನಿಯರ್ ಯಾರಿರ್ತಾರೆ ಅವ್ರಿಗೆ ವಸ್ತ್ರಾದಿ ದಕ್ಷಿಣೆಗಳನ್ನ ಫಸ್ಟ್ ಕೊಡ್ಬೇಕು. ಅದಾದ್ಮೇಲೆ ಸ್ವಲ್ಪ ಉಪ್ಪು, ಅಕ್ಷತೆ, ಸಮುದ್ರದ ಉಪ್ಪು ಅಂತ ಹೇಳ್ತೀವಿ, ಅಕ್ಷತೆ, ಸ್ವಲ್ಪ ಬಿಳಿ ಸಾಸಿವೆ ಎಲ್ಲವನ್ನ ಈ ಜಾಗದಲ್ಲಿ ಹರಡಬೇಕು. ಅದಾದ್ಮೇಲೆ ಇಲ್ಲಿ ಪೂಜೆ ಮಾಡಿರ್ತಾರೆ, 9 ಬಿಂದಿಗೆಗಳಿಂದ ಪೂಜೆಯನ್ನ ಮಾಡಿರ್ತಾರೆ. ಇಲ್ಲಿ ವಿಶೇಷವಾಗಿ ಅಷ್ಟದಿಕ್ಪಾಲಕ ಕಳಶವನ್ನ ಇಟ್ಟು 2 ಪುಣ್ಯಾಹ ನಾಂದಿ ಅಂತ ಇಟ್ಟು ಪೂಜೆಯನ್ನ ಮಾಡಿರ್ತಾರೆ. ಅದನ್ನ ಏನ್ ಮಾಡ್ಬೇಕು, ಈಶಾನ್ಯದ ಕಳಶ ಇಲ್ಲಿವರೆಗೆ ನೀರು ಹಾಕ್ಬೇಕು, ಪೂರ್ವದ ಕಳಶ, ಅದಾದ್ಮೇಲೆ ಈಶಾನ್ಯ ಅಗ್ನಿಯ ಮೂಲೆಯ ಕಳಶ, ದಕ್ಷಿಣಕ್ಕೆ ಕಳಶದ ನೀರು, ಅದಾದ್ಮೇಲೆ ನೈಋತ್ಯದ ಕಳಶದ ನೀರು, ಪಶ್ಚಿಮಕ್ಕೆ ಕಳಶದ ನೀರು, ವಾಯುವ್ಯಕ್ಕೆ ಕಳಶದ ನೀರು, ಮತ್ತೆ ಉತ್ತರದ ಕಳಶ ನೀರನ್ನ ಸಂಪೂರ್ಣವಾಗಿ ಹಾಕ್ಬೇಕು. ಆಯಾಯ ಭಾಗವನ್ನ ನಾವೇನ್ ಮಾಡ್ಬೇಕು, ಇದನ್ನ 9 ಭಾಗ ಮಾಡ್ಕೋಬೇಕು. ಮಾಡ್ಕೊಂಡು ಆಯಾಯ ಜಾಗದಲ್ಲಿ ಆ ಕಳಶದ ನೀರನ್ನ ಹಾಕ್ಬೇಕು. ಅದಾದ ಮೇಲೆ ಇಲ್ಲಿ 2 ರೀತಿಯ ವಿಶೇಷಗಳು, ಶಿಲಾನ್ಯಾಸ, ಗರ್ಭನ್ಯಾಸ ಅಂತೇಳಿ ನಾವು ಮಾಡ್ತೀವಿ. ನೀವು ಶಿಲಾನ್ಯಾಸ ಮಾಡುವಂತ ಸಂದರ್ಭದಲ್ಲಿ 4 ಕಲ್ಲುಗಳನ್ನ ಇಟ್ಟು ಪೂಜೆ ಮಾಡಬೇಕು. ಇಷ್ಟಿಕನ್ಯಾಸ 9 ಇಟ್ಟಿಗೆಗಳನ್ನ ಇದ್ರ ಜೊತೆಗೆ ಇಡಬೇಕು. ಇಲ್ಲಪ್ಪ ನಾನು ಗರ್ಭನ್ಯಾಸ ಮಾಡ್ತೀನಿ, ಇಲ್ಲೇನೋ ಶಲ್ಯ ದೋಷ ಇದೆ ಅಂದಾಗ ಇಲ್ಲಿ 5 ಕಲ್ಲುಗಳನ್ನ ಇಟ್ಟು ಪೂಜೆ ಮಾಡಿ ಆ ವಸ್ತುಗಳನ್ನೆಲ್ಲ ಪೂಜೆ ಮಾಡಿದ್ಮೇಲೆ ಈ ಎಲ್ಲ ಕಲ್ಲು ಇಟ್ಟಿಗೆಗಳನ್ನ ಸಪರೇಟ್ ಆಗಿ ಇಟ್ಕೋಬೇಕು. ಅದನ್ನಲ್ಲೇ ಯೂಸ್ ಮಾಡಬಾರ್ದು, ಯೂಸ್ ಮಾಡಿದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಅದಾದ್ಮೇಲೆ ಅವತ್ತಿನ ದಿನ ನೀವೇನ್ ಮಾಡ್ಬೇಕು, ಪಾಯ ತೆಗೆಯಕ್ ಶುರು ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಪ್ರೊಸೀಜರ್ ಹೇಳ್ಕೊಡ್ತೀನಿ. ಅದಾದ್ಮೇಲೆ ಬೋರ್ ಹಾಕಿಸ್ಬೇಕು. ಅದಾದ್ಮೇಲೆ ಶೆಡ್
ಸಾಮಾನ್ಯವಾಗಿ ಯಾವಾಗ್ಲೂ ನಾವೇನ್ ಹೇಳ್ತೀವಿ ಅಂದ್ರೆ, ಈ ತರ ಜಾಗ ಏನಾದ್ರು ಇದ್ರೆ ನಾರ್ತ್ ಅಲ್ಲಿ ಮತ್ತು ಸೌತ್ ಅಲ್ಲಿ ಸೈಟ್ ಇದ್ರೆ ದಯವಿಟ್ಟು ನಾರ್ತ್ ಅಲ್ಲಿ ಯಾರನ್ನು ನಿಮ್ಮ ವಸ್ತುಗಳನ್ನ ಹಾಕಿಸ್ಬೇಡಿ. ಎಕ್ಸಾಂಪಲ್ ಇಟ್ಟಿಗೆ ಹಾಕ್ಸೋದು, ಮರಳು ಹಾಕ್ಸಬಾರ್ದು, ಸೌತ್ ಕಡೆಗೆ ಹಾಕಿಸ್ಬೇಕು. ಯಾಕಂದ್ರೆ ಭಾರವಾದ ವಸ್ತುಗಳು ಸೌತ್ ಅಲ್ಲಿ ಬಿದ್ದಾಗ ನಾರ್ತ್ ಅಲ್ಲಿ ನಿಮ್ಮ ಮನೆ ಬರುತ್ತೆ, ಕೆಲಸ ಕಾರ್ಯಗಳು ಬೇಗ ಆಗುತ್ತೆ. ನಿಮ್ಮ ಮನೆಯ ನಾರ್ತ್ ಅಲ್ಲಿ ಏನಾದ್ರೂ ನೀವು ವಸ್ತುಗಳನ್ನ ಇಟ್ಬಿಟ್ರೆ, ತೂಕವಾದ ವಸ್ತುಗಳನ್ನ ಇಟ್ರೆ ಕೆಲಸ ಕಾರ್ಯಗಳು ಬೇಗ ಆಗಲ್ಲ, ಅಡಚಣೆ ಆಗುತ್ತೆ. ಪಶ್ಚಿಮದಲ್ಲಿ ಮತ್ತೆ ಪೂರ್ವದಲ್ಲಿ ಜಾಗ ಇದ್ರೆ ಪಶ್ಚಿಮದಲ್ಲಿ ಐಟಮ್ಸ್ ಗಳನ್ನ ಹಾಕ್ಸಿ, ಪೂರ್ವದಲ್ಲಿ ಹಾಕಿಸ್ಬೇಡಿ. ಅದಾದ ಮೇಲೆ ನೆಕ್ಸ್ಟ್ ಬಂದು ಶೆಡ್. ಈ ಶೆಡ್ ಅಲ್ಲಿ ಬರಬೇಕು ನೋಡಿ. ಅದಕ್ಕೆ ನಾನು ಯಾಕೆ ಈ ಕ್ರಮಗಳನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ದಯವಿಟ್ಟು ಫಸ್ಟ್ ಸ್ಟೆಪ್ ಇಂದ ಲಾಸ್ಟ್ ಸ್ಟೆಪ್ ವರೆಗೆ ಸರಿಯಾದ ರೀತಿಯಲ್ಲಿ ಕ್ರಮಗಳನ್ನ. ಕನ್ಸ್ಟ್ರಕ್ಷನ್ ವಾಸ್ತು ಅಂದ್ರೆ ಪರಿಹಾರ ಅಲ್ಲ. ನೀವೆಲ್ಲಾನು ಕದ್ಬಿಟ್ಟು ಪರಿಹಾರ ಕೇಳಬೇಡ್ರಿ. ಇದು ಪರಿಹಾರ ಅಲ್ಲ, ಇಟ್ ಇಸ್ ಎ ಕನ್ಸ್ಟ್ರಕ್ಷನ್ ಮೆಥಡ್. ಇದು ಒಂದು ಕಟ್ಟಡವನ್ನ ಹೇಗೆ ಸರಿಯಾದ ರೀತಿಯಲ್ಲಿ ಗಾಳಿ ಬೆಳಕು, ಸೂರ್ಯನ ಬೆಳಕು ಹೇಗ್ ಬರಬೇಕು, ಮನೆಯಲ್ಲಿರುವಂತವರ ಆರೋಗ್ಯ ಹೇಗೆ ವೃದ್ಧಿ ಆಗಬೇಕು, ಅಭಿವೃದ್ಧಿ ಹೇಗಾಗಬೇಕು ಅನ್ನುವ ರೀತಿಯಲ್ಲಿ ಗೃಹ ನಿರ್ಮಾಣ ಮಾಡುವಂಥದ್ದನ್ನ ನಾವು ವಾಸ್ತು ಅಂತ ನಾವು ಕರಿತೀವಿ. ಹಾಗಾದ್ರೆ ಇಲ್ಲಿ ಶೆಡ್ ಎಲ್ಲಿ ಮಾಡಬೇಕು ನೋಡಿ. ಸಾಮಾನ್ಯವಾಗಿ ನಾವು ಯಾವುದೇ ಶೆಡ್ಗಳನ್ನ ಆಗ್ನೇಯದಲ್ಲಿ, ವಾಯುವ್ಯದಲ್ಲಿ, ಪಶ್ಚಿಮ ವಾಯುವ್ಯದಲ್ಲಿ, ದಕ್ಷಿಣ ಆಗ್ನೇಯದಲ್ಲಿ ನಿರ್ಮಾಣ ಮಾಡ್ಕೊಳ್ಳಿ. ನೈಋತ್ಯದಲ್ಲಿ ಶೆಡ್ ಬೇಡ. ಶೆಡ್ ಮಾಡಿ ಏನಂದ್ರೆ ವಸ್ತುಗಳನ್ನ ಹಾಕದಿದ್ರೆ, ಸಿಮೆಂಟ್ ಗಿಮೆಂಟ್ ಎಲ್ಲ ಹಾಕದಿದ್ರೆ ಶೆಡ್ ಮಾಡ್ಕೊಳ್ಳಿ. ಆದ್ರೆ ಈ ಶೆಡ್ ಅಲ್ಲಿ ನೈಋತ್ಯದಲ್ಲಿ ಶೆಡ್ ಮಾಡ್ಬಿಟ್ಟು ಅವ್ರನ್ನ ಉಳಿಸಬಾರದು. ಏನಾಗತ್ತೆ, ಅವ್ರು ಉಳಿಸಿದ್ರೆ ಅವ್ರಿಗೆ ಕೆಲಸ ಮಾಡೋ ಆಸಕ್ತಿ ಹೋಗ್ಬಿಡುತ್ತೆ. ಯಾವಾಗಲೂ ನೈಋತ್ಯದಲ್ಲಿ ಯಜಮಾನ ಇರ್ತಾನಲ್ಲ, ಅವ್ರು ಎಲ್ಲರಿಗೂ ಕೂಡ ಕೆಲಸ ಮಾಡೋದ್ರ ಬದಲು ಎಲ್ಲರಿಗೂ ಬುದ್ಧಿ ಹೇಳ್ಕೊಂಡು ಹಂಗ ಹಾಕ್ಬೇಕು ಹಿಂಗ ಹಾಕ್ಬೇಕು ಅನ್ಕೊಂಡಿರ್ತಾರೆ, ಕೆಲಸ ಕಾರ್ಯಗಳಾಗೋದಿಲ್ಲ. ಅದರಿಂದ ಇದನ್ನ ನೀವು ಪಾಲನೆ ಮಾಡ್ಬೇಕಾಗ್ತದೆ. ನೆಕ್ಸ್ಟ್ ಒಂದು, ಈ ಕಟ್ಟಡ ಎಲ್ಲ ಆದ್ಮೇಲೆ ಅಂದ್ರೆ ಈ ಭೂಮಿ ಪೂಜೆ ಆಗಿ, ಶೆಡ್ ಮಾರ್ಕಿಂಗ್ ಆಗಿ ಮತ್ತು ಎಲ್ಲ ಕೆಲಸ ಕಾರ್ಯಗಳು ಅಂದ್ರೆ ನಾವು ಬೋರ್ ಎಲ್ಲ ಹಾಕಿಸ್ಬೇಕು, ಸಂಪ್ ಪಾಯಿಂಟ್ ಎಲ್ಲಿ ಮಾಡ್ಕೋಬೇಕು ಅಂತ ಆದ್ಮೇಲೆ ನೋಡಿ, ಯಾವಾಗ್ಲೂ ಕೂಡ ಪಾಯವನ್ನ ತೆಗೆಯುವಂತ ಸಂದರ್ಭದಲ್ಲಿ ನೋಡಿ, ಇದು ಪೂರ್ವ ಅಂತ ಇಟ್ಕೊಳ್ಳೋಣ, ಇದು ಉತ್ತರ, ಇದು ದಕ್ಷಿಣ, ಇದು ಪಶ್ಚಿಮ. ಮೊದಲು ಪಾಯವನ್ನ ಹೆಂಗ್ ಶುರು ಮಾಡ್ಬೇಕು ಅಂದ್ರೆ, ಈಶಾನ್ಯದಿಂದ ಆಗ್ನೇಯ, ಅದಾದ್ಮೇಲೆ ಈಶಾನ್ಯದಿಂದ ವಾಯುವ್ಯ, ಅದಾದ್ಮೇಲೆ ಆಗ್ನೇಯದಿಂದ ನೈಋತ್ಯ, ಅದಾದ್ಮೇಲೆ ವಾಯುವ್ಯದಿಂದ ನೈಋತ್ಯ. ಈ ರೀತಿಯಾಗಿ ನೀವು 1, 2, 3, 4 ಈ ರೀತಿಯಾಗಿ ಪಾಯವನ್ನ ನೀವು ತೋಡ್ಬೇಕಾಗ್ತದೆ. ಆಗ ಕೆಲಸ ಕಾರ್ಯಗಳು ಬೇಗ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಯಾವುದು ಕೂಡ ನಾನು ಇವತ್ತು ನೀವು ಹೇಳ್ತಾ ಇರೋ ಎಲ್ಲ ಮಾಹಿತಿಗಳು ಕೂಡ ಶಾಸ್ತ್ರಸಮ್ಮತವಾಗಿರುವಂಥದ್ದು. ಇನ್ನು ಡಿಟೇಲ್ ಆಗಿ ನಾನು ಬರೀ ಭೂಮಿ ಪೂಜೆನೇ ಒಂದು 6 ಅವರ್ಸ್ ಮಾತಾಡೋ ಅಂದಷ್ಟು ವಿಷಯಗಳಿದೆ ನೋಡಿ. ಈಗ ನೆಕ್ಸ್ಟ್ ಬಂದು, ಈಗ ಪಾಯ ತೆಗೆದಾಯ್ತು. ಹಾಗಾದ್ರೆ ಈಗ ನಾವು ಕಟ್ಟಡವನ್ನ ನಿರ್ಮಾಣ ಮಾಡಬೇಕು. ನಾವು ಹೇಗೆ ಕಟ್ಟಡವನ್ನ ನಿರ್ಮಾಣ ಮಾಡಬೇಕು? ನಾವು ಕಟ್ಟಡವನ್ನ ಯಾವ ರೀತಿಯಾಗಿ ನಾವು ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯ ನೋಡಿ. ಫಸ್ಟ್ ಏನ್ ಹೇಳ್ತಾರೆ ಇಲ್ಲಿ, ನೈಋತ್ಯದಿಂದ ಆಗ್ನೇಯಕ್ಕೆ ಮೊದಲನೇ ಕಟ್ಟಡ ಅಂದ್ರೆ ಇಲ್ಲಿಂದ ಕಟ್ಟಡ ಶುರುವಾಗಿ ಆಗ್ನೇಯಕ್ಕೆ ಹೋಗ್ಬೇಕು, ನೈಋತ್ಯದಿಂದ ವಾಯುವ್ಯಕ್ಕೆ ಹೋಗ್ಬೇಕು, ವಾಯುವ್ಯದಿಂದ ಈಶಾನ್ಯಕ್ಕೆ ಹೋಗ್ಬೇಕು, ಆಗ್ನೇಯದಿಂದ ಈಶಾನ್ಯಕ್ಕೆ ಹೋಗ್ಬೇಕು. ಇಟ್ ಈಸ್ ಎ ರೈಟ್ ಪ್ರೊಸೀಜರ್. ಇನ್ನು ಕೆಲವು ಕಡೆ ಏನ್ ಹೇಳ್ತಾನೆ ಶಾಸ್ತ್ರದಲ್ಲಿ ಅಂದ್ರೆ 1, 2, 3, 4 ಇದು ಕೂಡ ತಪ್ಪಿಲ್ಲ. ನೈಋತ್ಯದಿಂದ ಕಟ್ಟಬೇಕು ಆಗ್ನೇಯದ ಕಡೆಗೆ, ನೆಕ್ಸ್ಟ್ ನೈಋತ್ಯದಿಂದ ವಾಯುವ್ಯ, ಅದಾದ ಮೇಲೆ ಆಗ್ನೇಯದಿಂದ ಈಶಾನ್ಯ, ವಾಯುವ್ಯದಿಂದ ಈಶಾನ್ಯ. ಈ ರೀತಿಯಾಗಿ ಕಟ್ಟಡವನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಬೇಕು. ಈ ರೀತಿ ಮಾಡಿದ್ರೆ ಬೇಗ ಕೆಲಸ ಕಾರ್ಯಗಳು ಮುಗಿಯುತ್ತೆ ಅಂತ ಹೇಳ್ತಾ, ಮುಂದಿನ ಸಂಚಿಕೆಗಳಲ್ಲಿ ಈ ಪಾಯ ಪೂಜೆ, ಭೂಮಿ ಪೂಜೆ ಮತ್ತು ಇದರ ಪ್ರೊಸೀಜರ್ಸ್ಗಳು ಎಲ್ಲವನ್ನ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ವಿಶೇಷವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಈ ಭೂಮಿ ಪೂಜೆಗೆ ಮುಂಚೆ ಒಂದು ಸಾಲ್ಟ್ ಅಂತ ಹೇಳಿದೆ, ನಮ್ಮ ಜಿತೇನ್ ಸಂಸ್ಥೆದು ಬಹಳ ವಿಶೇಷವಾಗಿ ವಾಸ್ತು ಪೌಡರ್ ಅಂತ, ಅದಕ್ಕೆ ಕೆಲವು ಪೂಜೆ ಮಾಡಿರುವಂಥ ಅಕ್ಷತೆಗಳು, ಗಿಡಮೂಲಿಕೆಗಳು ಮತ್ತು ಉಪ್ಪು ಎಲ್ಲವನ್ನ ಸೇರಿಸಿರುವಂತಹ ಒಂದು ವಿಶೇಷವಾದಂತಹ ವಾಸ್ತು ಪೌಡರ್ ಮತ್ತು ಬೆಳ್ಳಿಯ ಬಾಲ್ಸ್, ಸಣ್ಣ ಸಣ್ಣ ಬಾಲ್ಗಳು, ಅದನ್ನ ಭೂಮಿ ಪೂಜೆ ಮಾಡುವಾಗ ಹರಡಿ ಅದನ್ನ ಬೆಳ್ಳಿಯ ಬಾಲ್ಗಳನ್ನ ಬ್ರಹ್ಮಸ್ಥಾನದಲ್ಲಿ ಈ ಶಂಕುಸ್ಥಾಪನೆ ಮಾಡುವಾಗ ಹಾಕಿ ಇನ್ನೂ ಕೂಡ ಎನರ್ಜೈಸ್ ಆಗುತ್ತೆ ಜಾಗ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ವಾಸ್ತು ವಿಜ್ಞಾನ ಕಾರ್ಯಕ್ರಮಗಳು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂದ್ರೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ
ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.